ನಿಮ್ಮ ಫಾದರ್ ಅವರ ಡ್ರೀಮ್ ಕೂಡ ಆಗಿತ್ತು, ತಾವು ನಟರಾಗಬೇಕು ಎನ್ನುವಂಥದ್ದು ಆಸೆ ಬಗ್ಗೆ ಹೇಳೋದಾದರೆ, ಇದ್ರ ಬಗ್ಗೆ ಹೇಳೋದಾದರೆ? ನಮ್ಮ ತಂದೆ ಆ್ಯಕ್ಚುಲಿ ಅವ್ರಿಗೇನಂತ ಗೊತ್ತಿಲ್ಲ. ನಾವು ವಿ ಆರ್ ಫ್ರಮ್ ಸಕಲೇಶ್ಪುರ್, ಸ್ಮಾಲ್ ಟೌನ್. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ನಮ್ಮದೊಂದು ಅಂಗಡಿ ಇತ್ತು, ಸ್ಟೇಷ್ನರಿ ಶಾಪ್ ಇತ್ತು. ಸೊ ಅವರು ಅಂಗಡಿಯಲ್ಲಿ ಕೂರೋರು. ನಾನು ಸ್ಕೂಲ್ ಮುಗಿಸ್ಕೊಂಬಂದು ಅಂಗಡಿಗೆ ಬರ್ತಾಯಿದ್ದೆ. ನಾನು ಅಂಗಡಿಗೆ ಬಂದು ನಮ್ಮ ತಂದೆಯವ್ರಿಗೊಂದು ಸ್ವಲ್ಪ ಬ್ರೇಕ್ ಬೇಕಾಗತ್ತೆ. ಅವ್ರು ತಿಂಡಿ ತಿನ್ನೋಕ್ಕೆ, ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅವ್ರಿಗೆ ಒಂದು ಶಾರ್ಟ್ ಬ್ರೇಕಿಗೆ ನಾನು ಬರ್ತಿದ್ದೆ ಅಂಗಡಿಗೆ. ಸೊ ಈ ರುಟೀನಲ್ಲಿ ಇರಬೇಕಾದಾಗ ನಮ್ಮ ತಂದೆ ಯಾವಾಗಲೂ ಒಂದೊಂದ್ಸಲ ಹೇಳೋರು, ನಿನ್ನ ಸಿನಿಮಾ ಹೀರೋ ಆಗೋ, ನೀನು ಸಿನಿಮಾದಲ್ಲಿ ಹೀರೋ ಆಗೋ. ನಾನು ಎಲ್ಲಿದ್ದೀನಿ ಅವಾಗ ಹಾಗೆ ಹೇಳ್ತಾ ಇದ್ರು, ಸಿನಿಮಾದಲ್ಲಿ ಹೀರೋ ಆಗೋ ಅಂತ. ಸಿನಿಮಾದಲ್ಲಿ ಈಗ ಹೀರೋ ಆಗೋ ಅನ್ನೋ. ನಾನು ಅಂಗಡಿಲಿ ವ್ಯಾಪಾರ ಮಾಡ್ಕೊಂಡು ಕೂತಿರ್ತಿದ್ದೆ. ನಾನು ಸುಮ್ಮನೆ ಒಂದ್ಸಲ ಹಿಂಗೆ ನೋಡ್ಬಿಟ್ಟು ನನ್ನ ನೋಡ್ಕೊಂಡು ನಾನೆಲ್ಲಿ ಸಿನಿಮಾ ನಟನಾಗಬೇಕು ಅಂತ, ನಾನು ಯಾವ ಹೀರೋನಪ್ಪ. ಒಂದು ಸ್ಮಾಲ್ ಟೌನಲ್ಲಿ ಒಂದು ಚಿಕ್ಕ ಅಂಗಡಿಲಿ ವ್ಯಾಪಾರ ಮಾಡೋ ಹುಡುಗ ಹೇಗೆ ಹೀರೋ ಆಗಕ್ಕೆ ಸಾಧ್ಯ ಸರ್? ಎಸ್ 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 ಐ ಆಮ್ ನಾಟ್ ಎಕ್ಸ್ಪೋಸ್ ಟು ಎನಿ ದಿಸ್ ಕೈಂಡ್ ಆಫ್. ಗೊತ್ತೇ ಇಲ್ಲ ನನಗೆ ಸಿನಿಮಾ, ಮ್ಯೂಸಿಕ್ಕು ಏನೂ ಗೊತ್ತಿಲ್ಲ. ಸೊ ಐ ಥಿಂಕ್ ಅವ್ರಿಗೆ ಅದೊಂದು ಏನೋ ಅನಿಸ್ತೋ, ಅವ್ರ ಮಗನಲ್ಲಿ ಅದೇನು ಅವರು ಆ ಏಜಲ್ಲಿ, ನಾನು ಚಿಕ್ಕ ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಇದ್ದಾಗ ನನ್ನಲ್ಲಿ ಅದೇನು ಪ್ರತಿಭೆ ನೋಡಿದ್ರು ಅವ್ರು ಹಂಗೆ ಹೇಳ್ತಾಯಿದ್ರು. ಮೋಸ್ಟ್ಲಿ ಅವ್ರು ಹೇಳ್ದಂಥ ಒಂದು ಮಾತು ನನ್ನ ಬ್ರೈನಲ್ಲಿ ಸಬ್ಕಾನ್ಷಿಯಸ್ಲಿ ನನಗೆ ಅದು ಒಳಗಡೆ ಬಂದು ಕೂತ್ಬಿಟ್ಟಿದ್ದು ಅನಿಸುತ್ತೆ, ನಾನು ಹಂಗೆ ಆಗಬೇಕು ಅಂತ. ಬಟ್ ನನ್ನ ಆಸೆ ಇದ್ದಿದ್ದು ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಬೇಕು ಅಂತ, ಒಬ್ಬ ಮ್ಯೂಸಿಷಿಯನ್ ಆಗಬೇಕು. ಸ್ಟೇಜ್ ಮೇಲೆ ನಿಂತ್ಕೊಂಡು ಹಿಂಗೆ ಹಾಡ್ತಾ ಇದ್ರೆ ನನ್ನ ಎದುರುಗಡೆ 1000 ಜನ, ಲಕ್ಷಾಂತರ ಜನ ಹಿಂಗೆ ಡ್ಯಾನ್ಸ್ ಮಾಡಬೇಕು. ಸೊ ದಟ್ ವಾಸ್ ಮೈ ಮ್ಯಾನಿಫೆಸ್ಟೇಷನ್. ನಾನು ಯಾವಾಗಲೂ ಅದೇ ಡ್ರೀಮ್ ಮಾಡ್ತಿದ್ದೆ. ನಾನು ಹಿಂಗೆ ಹಾಡು ಹೇಳ್ತಿದ್ರೆ ನನ್ನ ಎದುರುಗಡೆ 1000 ಜನ ಡ್ಯಾನ್ಸ್ ಮಾಡಬೇಕು ಅಂತ. ಸೊ ಅದು ಇವತ್ತಿಗೆ ಅದು ರಿಯಲ್ ಆಯಿತು. ಸೊ ಅದಾದ ನಂತರ ಏನಂತ ಹೇಳಿದ್ರೆ ಅದೇ ಫೀಲ್ಡ್, ಇವಾಗ ಸಂಗೀತ ಕ್ಷೇತ್ರ. ಅದೇ ಕ್ಷೇತ್ರದಲ್ಲಿ ಇವಾಗ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಆ್ಯಕ್ಟಿಂಗ್. ಎಲ್ಲದೂ ಮಾಡಿದ್ದೀನಿ. ಲಿರಿಕ್ಸ್ ಬರೆದೆ, ಹಾಡು ಹೇಳಿದೆ, ಮ್ಯೂಸಿಕ್ ಮಾಡಿದೆ, ಮ್ಯೂಸಿಕ್ ವಿಡಿಯೋ ಡಿರೆಕ್ಷನ್ ಮಾಡಿದೆ, ಎಲ್ಲ ಆಯಿತು. ಇನ್ನು ಉಳಿದಿರೋದು ಅದು ಇನ್ನೊಂದು ಆ್ಯಕ್ಟಿಂಗ್ ಒಂದು ಮಾಡಬೇಕು ಇವಾಗ ಸಿನಿಮಾದಲ್ಲಿ. ವೇಟಿಂಗ್ ಫಾರ್ ಒನ್ ರೈಟ್ ಟೈಮ್, ಅದೊಂದು ಸಿಕ್ತು ನನಗೆ. ಓಕೆ, ಲಾಟ್ ಆಫ್ ಸ್ಟೇಜಸ್ಗಳಲ್ಲಿ ನೀವು ಹೇಳಿರ್ತೀರಾ, ಈ ಒಂದು ಸಿನಿಮಾ ಮೂಲಕ ಅನೇಕ ಚೇಂಜಸ್ ಆಯಿತು, ನನ್ನ ಬದಲಾವಣೆ ಆಯಿತು ಲೈಫಲ್ಲಿ ಅಂತ ಕೂಡ. ಏನು ಚೇಂಜಸ್ ಆಯಿತು ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ? ಏನಾಯಿತು ಅಂತ ಹೇಳಿದ್ರೆ, ಆಫ್ಟರ್ ಬಿಗ್ ಬಾಸ್, ನಾನು ಬಿಗ್ ಬಾಸಿಂದ ಹೊರಗಡೆ ಬಂದ ತಕ್ಷಣ ನನ್ನ ಕಮಿಟ್ ಆದೆ. ಸೊ ಅದಾದ ನಂತರ ಮ್ಯಾರೇಜ್ ಆಯಿತು ನಂದು. ಮದುವೆ ಮಾಡ್ಕೊಂಡ್ಮೇಲೆ ಮೈ ಹೋಲ್ ಲೈಫ್ ಟುಕ್ ಅ ಡಿಫ್ರೆಂಟ್ ಟರ್ನ್. ಅಂದರೆ ಅವಾಗಿದ್ದಂಥ ಒಂದು ಫ್ಯಾನ್ ಫಾಲೋಯಿಂಗ್ ಇತ್ತು ಅವಾಗ ಒಂದು. ಅದು ಐ ಡೋಂಟ್ ನೋ ವಾಟ್ ಹ್ಯಾಪೆಂಡ್ ಆಫ್ಟರ್ ಮೈ ಮ್ಯಾರೇಜ್. ಅದು ಸ್ವಲ್ಪ ಶೇಕ್ ಆಗಿಬಿಡ್ತು. ನನ್ನ ಮ್ಯಾರೇಜ್ ಆದ ತಕ್ಷಣ ಮೈ ಕರಿಯರ್ ವಾಸ್ ಲಿಟಲ್ ಶೇಕನ್. ಸೊ ಐ ಡೋಂಟ್ ನೋ ವಾಟ್ ವೆಂಟ್ ರಾಂಗ್. ಸೊ ಅದಾದ ನಂತರ ಮತ್ತೆ ಇವಾಗ ಸಿಂಗಲ್ ಆಗಿದ್ದೀನಿ. ಆಫ್ಟರ್ ಸೋ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಮೈ ಲೈಫ್ ಮತ್ತೆ ಸಿಂಗಲ್ ಆಗಿದ್ದೀನಿ. ಸೊ ಇವಾಗ ಮತ್ತೆ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡ್ದಂಗೆ ಇವಾಗೆಲ್ಲ ಮತ್ತೆ ಫಸ್ಟಿಂದ. ಸೊ ಇವಾಗ ನಾಯಕ ನಟನಾಗಿ ಹೊರಗಡೆ ಕರ್ನಾಟಕ ಜನಗಳ ಎದುರುಗಡೆ ಬರ್ತಾಯಿದ್ದೀನಿ. ಸೊ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಇವಾಗ. ಒಬ್ಬ ಸಂಗೀತಗಾರ, ನೀನು ಸಂಗೀತ ಮಾಡ್ಕೊಂಡಿದ್ದರೆ ಸಾಕಾಗಿತ್ತಲ್ಲಪ್ಪ, ನಿನಗೆ ಯಾಕೆ ಬೇಕಿತ್ತಪ್ಪ ಆ್ಯಕ್ಟಿಂಗು ಅಂತ ಅಂತಾರೆ. ಸೊ ಅಟ್ಲೀಸ್ಟ್ ಹಂಗಾದರೂ ಅಂದ್ಬಿಡ್ಲಿ ಇವಾಗ. ನನಗೆ ಐ ವಾಂಟ್ ಟು ನೋ, ನನಗೆ ಬೇಕು ಇವಾಗ ನನ್ನ ಆ್ಯಕ್ಟಿಂಗ್ನ ಜನ ಇಷ್ಟಪಡ್ತಾರೆ ಇಲ್ವೋ ಅನ್ನೋ ನಾನು ತಿಳ್ಕೊಬೇಕು. ನವರಸನ್ ಅವ್ರು ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಮೇ 9ನೇ ತಾರೀಕು ಇವಾಗ ಥಿಯೇಟ್ರಿಗೆ ಬರ್ತಾ ಇದ್ದೀವಿ. 9ನೇ ತಾರೀಕು ನನಗೆ ಗೊತ್ತಾಗೋಗ್ಬಿಡುತ್ತೆ ನಂದು ಹಣೆ ಬರ ಅಂತೇಳಿ. ಓಕೆ, ಪೊಲೀಸ್ ಗೆಟಪಲ್ಲಿ ಕಾಣ್ತಾ ಇದ್ದೀರಾ ಸೂತ್ರಧಾರಿ ಸಿನಿಮಾದಲ್ಲಿ. ಈ ಒಂದು ಅವತಾರ ಯಾವ ರೀತಿ ನಿಮಗೆ ಹೊಸತನ ತಂತಂತೇಳಿ? ಪೊಲೀಸ್ ಕ್ಯಾರೆಕ್ಟರ್ ಬಂದು ಆ್ಯಕ್ಚುಲಿ ಅದು ತುಂಬ ಕಷ್ಟ ಸರ್ ಮಾಡೋದು. ಹೌದಲ್ಲ? ಬಿಕಾಸ್ ಶಿ ವೆರಿ ಸೀರಿಯಸ್. ತುಂಬ ಸೀರಿಯಸ್ ಆಗಿರಬೇಕು. ಆಮೇಲೆ ಪರ್ಸ್ನಾಲಿಟಿ ಮ್ಯಾಚ್ ಆಗ ನಾನು ಪ್ರೊಡ್ಯೂಸರ್ಗೂ ಅದನ್ನೇ ಹೇಳಿದೆ, ಸರ್ ನನ್ನ ಪರ್ಸ್ನಾಲಿಟಿ ಹಂಗಿಲ್ಲ. ಐ ಮೀನ್ ನಾನು ಗುರ್ತಿಸ್ಕೊಂಡಿರೋದು ಒಬ್ಬ ಸಿಂಗರ್, ರ್ಯಾಪರ್, ಒಂದು ಪಾರ್ಟಿ ಸಾಂಗ್ಸ್ ಆಗಿರ್ಬೋದು, ಒಂದು ಲಕ್ಸುರಿಯಸ್, ಒಂದು ಗ್ಲ್ಯಾಮರ್. ಸೊ ಈ ಥರದಲ್ಲಿ ನಾನು ಗುರ್ತಿಸ್ಕೊಂಡಿದ್ದೀನಿ. ನೀವು ಏಕ್ದಮ್ ಕರ್ಕೊಂಡು ಬಂದ್ಬಿಟ್ಟು ನನ್ನ ಒಬ್ಬ ಸೀರಿಯಸ್ ಆಗಿ ಪೊಲೀಸ್ ಆಗು ಅಂತಂದರೆ ಇಟ್ಸ್ ರಿಯಲಿ ಡಿಫಿಕಲ್ಟ್ ಫಾರ್ ಆಡಿಯನ್ಸ್ ಟು ಟೇಕ್ ಮೀ ಲೈಕ್ ಒಂದು ಸೀರಿಯಸ್ ಗೈ. ಯಾವಾಗಲೂ ಪೊಲೀಸ್ ಅಂದರೆ ಸೀರಿಯಸ್ ಆಗಿರಬೇಕು. ಅದು ಕೇಸ್ ಸಾಲ್ವಿಂಗ್ ಸಿನಿಮಾ ಬೇರೆ. ಸೊ ಇಟ್ಸ್ ಲೈಕ್ ಆಲ್ವೇಸ್ ಮುಖ ಯಾವಾಗಲೂ ಕೋಪದಲ್ಲಿರಬೇಕು, ಯಾವಾಗಲೂ ಯೋಚನೆ ಮಾಡ್ತಿರ್ಬೇಕು, ಹಿಂಗಿರಬೇಕು. ಓಕೆ,
ಹಿಂಗಿರ್ಬೇಕು ಹಿಂಗೆ ಈ ಥರ ಹೌದೌದೌದೌದು. ಹಿಂಗಿರ್ಬೇಕು ಓಕೆನಾ ಸರ್ ನಮಗೆ ಅವರು ಇಲ್ಲ ನಿಮಗೆ ಸೂಟ್ ಆಗ್ತಾ ಇದೆ ಇದು ಅಂತ ಪ್ರೊಡ್ಯೂಸರ್ಗೊಂದು ತುಂಬ ಕಾನ್ಫಿಡೆನ್ಸ್ ನಮ್ಮ ಡೈರೆಕ್ಟರ್ ಮತ್ತು ಬಿಯರ್ಡ್ ಆಗಲಿ ಹೇರ್ ಆಗಲಿ ಅದು ಕೂಡ ತುಂಬ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅವರ ಒಂದು ಕಾನ್ಫಿಡೆನ್ಸೇ ಇವತ್ತಿಲ್ಲಿವರೆಗೂ ಬಂದಿದೆ. ಓಕೆ. ಈ ಕ್ರೈಮ್ ಸ್ಟೋರಿ ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಲವ್ ಸ್ಟೋರಿ ಯಾವ ರೀತಿ ಇದೆ ಅಂತ ಹೇಳಿ? ಲವ್ ಫಸ್ಟ್ ಓಪನ್ ಆಗೋದೇ ಒಂದು ಲವ್ ಸಬ್ಜೆಕ್ಟಿಂದನೇ ಓಪನ್ ಆಗುತ್ತೆ. ಅಂದರೆ ಒಬ್ಬ ಯೂತ್ ಪೊಲೀಸ್ ಆದಾಗ ಅವನಲ್ಲಿ ಒಂದು ತುಂಟತನ ಇರುತ್ತೆ. ಈ ಕ್ಯಾರೆಕ್ಟರ್ ನಾನು ಹೇಳ್ತಾ ಇರೋದು, ಈ ಕ್ಯಾರೆಕ್ಟರ್ ಒಂದು ತುಂಟತನ ಇರುತ್ತೆ. ಪೊಲೀಸ್ ಆಗಿರ್ತಾನೆ, ವೆರಿ ಬ್ರಿಲಿಯಂಟ್ ಆಗಿರ್ತಾನೆ, ಪೊಲೀಸ್ ಅಂತ. ಪೊಲೀಸ್. ಸೊ ಈ ಥರ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದು ಟ್ವಿಸ್ಟ್ ಬರುತ್ತೆ, ಆ ಟ್ವಿಸ್ಟಿಂದ ಸೀರಿಯಸ್ ಆಗಿಬಿಡುತ್ತೆ ಕ್ಯಾರೆಕ್ಟರ್. ತಬ್ಲಾ ನಾಣಿ ಅವರು ಹೇಳ್ತಾರೆ, ಚಂದನ್ ಶೆಟ್ಟಿ ಅವರು ಮುಂದೊಂದು ದಿನ ಸ್ಯಾಂಡಲ್ವುಡ್ನ ಅಂಬರೀಷ್ ಆಗಲಿಕ್ಕೆ ಯಾವುದೇ ದಿನಗಳ ಹತ್ತಿರ ಆಗ್ತಾ ಇದೆ ಅಂತ ಹೇಳ್ತಾರೆ ತಬ್ಲಾ ನಾಣಿ ಅವರು. ಹಾಗಾದ್ರೆ ಚಂದನ್ ಶೆಟ್ಟಿ ಅವರು ಕೂಡ ಸ್ಯಾಂಡಲ್ವುಡ್ನಲ್ಲಿ ರೆಬಲ್ ಸ್ಟಾರ್ ಆಗ್ತಾರಾ ಅಂತ? ಪ್ರಾಬ್ಲಿ ನಿಜವಾಗ್ಲೂ ಅಂಬರೀಷ್ ಅಣ್ಣಂಗೆ ನನ್ನ ಹೋಲಿಸ್ತಾರೆ ಅಂತಂದ್ರೆ ಐ ಆಮ್ ವೆರಿ ಲಕ್ಕಿ. ಅವರೆಲ್ಲ ಲೆಜೆಂಡ್ಸ್ ಅವರೆಲ್ಲ. ಸೊ ಇವತ್ತು ಅಂಬರೀಷ್ ಅಣ್ಣ ಅಂದರೆ ಅವರ ಡೈಲಾಗ್ಗಳು ಅವರು ಸಿನಿಮಾದಲ್ಲಿ ಇದ್ದಿದ್ದು ಬೇರೆ, ಅವ್ರ ರಿಯಲ್ ಲೈಫಲ್ಲಿ ಅವ್ರು ಇದ್ದಿದ್ದು ಇದೆಯಲ್ಲ. ಸೊ ಇಟ್ಸ್ ವೆರಿ ಇನ್ಸ್ಪೈರಿಂಗ್. ಅವ್ರ ಜನಗಳ ಜೊತೆ ಬೆರೀತಾ ಇದ್ದಿದ್ದು, ಅವ್ರು ಮಾತಾಡೋ ಸ್ಟೈಲು, ಅವ್ರು ಯೂಸ್ ಮಾಡೋ ವರ್ಡ್ಸು, ಅವ್ರು ಬೈದ್ರೂ ಜನ ವಿಷಲ್ ಹೊಡಿತಾರೆ. ಹೌದೌದೌದು. ಆ ಗತ್ತು, ಆ ಗಾಂಭೀರ್ಯ ರೆಬಲ್ ಸ್ಟಾರ್ ಅಂಬರೀಷ್ ಅವರು. ಅವ್ರಿಗೆ ನನ್ನ ಹೋಲಿಸ್ತಾರೆ ಅಂತಂದ್ರೆ ಐ ಆಮ್ ವೆರಿ ಲಕ್ಕಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.